ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಮತ್ತಾಯ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ. ಯೇಸು ಕ್ರಿಸ್ತನ ವಂಶಾವಳಿಯು ಆತನು ದಾವೀದನ ವಂಶದವನು, ದಾವೀದನು ಅಬ್ರಹಾಮನ ವಂಶದವನು, ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಆತನ ನೀತಿವಂತನೆನಿಸಲ್ಪಟ್ಟಿತು. ಆತನು ಕಂಡು ಕಾಣದ ಕೀಳದ ಅರಿಯಂತಹ ಆ ಪಟ್ಟಣ ಕಾನಾನ್ ದೇಶಕ್ಕೆ ನಂಬಿಕೆಯಿಂದಲೇ ದೇವರ ಕರೆಯ ಮೇರೆಗೆ ಹೊರಟು ಹೋದನು. ಆತನ ನಂತರ 400 ವರ್ಷಗಳ ನಂತರ ಆ ಪ್ರದೇಶ ಆತನ ವಂಶಸ್ಥರಿಗೆ ಸಿಗುವಂಥದ್ದಾಗಿತ್ತು. ಹೀಗೆ ಅಬ್ರಹಾಮನು ಕಾನಾನ್ ದೇಶದಲ್ಲಿ ಸಂಚಾರ ಮಾಡುವಾಗ ದೇವರು ಅವನನ್ನು ಪರೀಕ್ಷಿಸಿದರು. ದೇವರು ಅವನಿಗೆ ದಯಪಾಲಿಸಿದಂಥ ಏಕೈಕ ಪುತ್ರನಾದಂಥ ಇಸಾಕನನ್ನು ಕರೆದುಕೊಂಡು ಹೋಗಿ ಮೋರಿಯಾ ಬೆಟ್ಟದ ಮೇಲೆ ಸಮರ್ಪಣೆ ಮಾಡಬೇಕು ಎಂದು ಹೇಳಿದಾಗ ಅಬ್ರಹಾಮನು ನಂಬಿಕೆಯಿಂದಲೇ ಕರ್ತನ ಮೇಲೆ ಆಧಾರಗೊಂಡವನಾಗಿ ತನ್ನ ಮಗನನ್ನು ಸಮರ್ಪಣೆ ಮಾಡೋದಕ್ಕೋಸ್ಕರ ಕೈ ಹಾಕಿದಾಗ ದೇವರು ಅದನ್ನು ತಡೆದು ಆ ಇಸಾಕನನ್ನು ಬಿಡಿಸಿ ಆತನ ಬದಲಾಗಿ ಒಂದು ಟಗರನ್ನು ಸಮರ್ಪಣೆ ಮಾಡೋದಕ್ಕೋಸ್ಕರ ಕೊಡುತ್ತಾರೆ. ಈ ಮೂಲಕವಾಗಿ ಅಬ್ರಹಾಮನು ದೇವರಿಗೆ ಅಲ್ಲಿ ಕರೆಯುವಂತಹ ಹೆಸರೇನೆಂದರೆ ಯೆಹೋವ ಈರೆ ಎಂಬುದಾಗಿ, ಯೆಹೋವನು ಒದಗಿಸುತ್ತಾನೆ ಎಂಬುದಾಗಿ. ಹೀಗೆ 1705 ವರ್ಷಗಳ ನಂತರ ಬರಲಿಕ್ಕಿರುವಂತಹ ಕರ್ತನಾದ ಯೇಸು ಕ್ರಿಸ್ತನು ಲೋಕದ ಎಲ್ಲ ಜನರ ಪಾಪಗಳ ನಿವಾರಾರ್ಥಕವಾಗಿ ಅವರ ಬದಲಾಗಿ, ಅವರ ಪಾಪಗಳ ಅಪರಾಧಗಳ ಬದಲಾಗಿ, ಅವರಿಗೆ ಬರಬೇಕಾದ ಶಿಕ್ಷೆಯ ಬದಲಾಗಿ ಆತನ ಸಮರ್ಪಿತನಾಗುವುದಕ್ಕೋಸ್ಕರ ದೇವರ ನೇಮಕ ಮಾಡಿದಂತಹ ಆ ಒದಗಿಸಲ್ಪಡುವಂತಹ ಯಜ್ಞದ ಕುರಿಯೇ ಕರ್ತನಾದ ಯೇಸು ಕ್ರಿಸ್ತನು ಎಂಬುದಾಗಿ ನಂಬಿಕೆಯಿಂದಲೇ ಕಂಡಿರುವಂತಹ ಅಬ್ರಹಾಮನು ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಒದಗಿಸಿದನು. ಲೋಕ ಎಲ್ಲ ಜನರ ಪಾಪ ನಿವಾರಾರ್ಥಕವಾಗಿ ದೇವರು ತಕ್ಕ ಸಮಯದಲ್ಲಿ ಯಜ್ಞಾರ್ಪಿತನಾಗುವುದಕ್ಕೋಸ್ಕರ ಒದಗಿಸುವಂತಹ ಯಜ್ಞದ ಕುರಿಯೇ ಆಗಿರುವಂತಹ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ನೀವು ಆತನ ಮೇಲೆ ನಂಬಿಕೆ ಇಟ್ಟು ಪಾಪದ ಕ್ಷಮಾಪಣೆಯನ್ನು, ನಿತ್ಯ ಜೀವದ ಭಾಗ್ಯವನ್ನು ಹೊಂದಬೇಕೆಂಬುದಾಗಿ ನಿಮಗೋಸ್ಕರವಾಗಿ ನಮ್ಮ ಪ್ರಾರ್ಥನೆಯಾಗಿದೆ.